ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಾನು 2 ವಿಡಿಯೋಗಳನ್ನು ನಿಮ್ಗೆ ಅಪ್ಡೇಟ್ ಮಾಡಿದ್ದೇನೆ. ಒಂದು ವಿದ್ಯಾರ್ಥಿ ಕೇಳಿದ್ರು ಚಾಯ್ಸ್ 2 ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದರು. ಚಾಯ್ಸ್ 2 ಇಲ್ಲಿ ನಾವು ಕಾಷನ್ ಡಿಪಾಸಿಟ್ ಅಂದರೆ ಫಿಕ್ಸ್ಡ್ ಡಿಪಾಸಿಟ್ ಅಂತ ಇಡಬೇಕಾ ಅಥವಾ ಸೆಕ್ಯೂರಿಟಿ ಡಿಪಾಸಿಟ್ಗಳನ್ನು ಇಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದನ್ನು ಕೂಡ ಹೋಗಿ ನೋಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ನಾನು ಫಸ್ಟ್ ರೌಂಡಿಗೆ ಅಡ್ಮಿಷನ್ ಮಾಡ್ಕೋಬೇಕು, ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಅದಕ್ಕೆ ಡೇಟ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ, ಮತ್ತು ಜೊತೆಗೆ ಚಾಯ್ಸ್ಗಳನ್ನು ಮತ್ತು ಚಾಯ್ಸ್ಗೆ ಸಂಬಂಧಿಸಿದಂಥ ಪೇಮೆಂಟ್ಗಳನ್ನು ಮಾಡಬೇಕಂದ್ರೂ ಕೂಡ ಅದಕ್ಕೆ ಡೇಟ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಡೇಟ್ ಇದೆ ನಿಮಗೆ. ಸೊ ನಾಳೆ 31 ಇದೆ. 31ರಿಂದ 3ನೇ ತಾರೀಕು ತನಕ, ಮುಂದಿನ ತಿಂಗಳು 3ನೇ ತಾರೀಕು ತನಕ ನೀವು ಪೋಷಕರ ಜೊತೆಗೆ ಚರ್ಚಿಸಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶನ ಕೊಟ್ಟಿದ್ದಾರೆ. ಅಂದರೆ ಎಲ್ಲಿ ತನಕ 31ರಿಂದ 3ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಸೊ ಎರಡನೇದು ಏನಪ್ಪ ಅಂತಂದರೆ ಇಲ್ಲಿ 31ರಿಂದ 4ನೇ ತಾರೀಕು ತನಕ ನಿಮಗೆ ಚಾಯ್ಸ್ 1 ಪೇಮೆಂಟ್ ಫೀಸ್, ಅಂದರೆ ಪೇಮೆಂಟ್ ಆಫ್ ಫೀಸ್ ಓನ್ಲಿ ಬೈ ಚಾಯ್ಸ್ 1 ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್. ಅಂದರೆ ಯಾರು ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀರಿ, ಅಡ್ಮಿಷನ್ ಆಗಲಿಕ್ಕೆ ಬಯಸ್ತೀರಿ ಅಂಥದ್ದು ಚಾಯ್ಸ್ 1 ಅಂತ ಕರಿತೀವಿ. ಅಂಥ ಅಭ್ಯರ್ಥಿಗಳಿಗೆ ಕಾಲೇಜ್ ಸೆಲೆಕ್ಟ್ ಆಗಿದೆ, ಕಾಲೇಜ್ ಇಷ್ಟ ಆಗಿದೆ, ನಮಗೆ ಅಡ್ಮಿಷನ್ ಮಾಡಿಸ್ತೀವಿ ಅಂದರೆ ಅವರುಗಳಿಗೆ ನಾಳೆಯಿಂದ 4ನೇ ತಾರೀಕು ತನಕ ಏನಂತಂದರೆ ಚಾಯ್ಸ್ 1 ಶುಲ್ಕ ಪಾವತಿ ಮಾಡಲು ಅನುಮತಿ ಕೊಡಲಾಗಿದೆ. ಅಂದರೆ ಅವರಿಗೆ ಕನ್ಫರ್ಮೇಷನ್ ಮಾಡಲಿಕ್ಕೆ ಇದು 31ರಿಂದ 4ನೇ ತಾರೀಕು ತನಕ ಇರುತ್ತೆ, ಸೀಟನ್ನು ಕನ್ಫರ್ಮೇಷನ್ ಮಾಡಲಿಕ್ಕೆ. ಆಮೇಲೆ 3ನೇ ಪಾಯಿಂಟು ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 31ರಿಂದ 5ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಚಾಯ್ಸ್ 1 ವಿದ್ಯಾರ್ಥಿಗಳಿಗೆ ಮಾತ್ರ ಇದು. ಯಾರು ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊತೀರಿ ಅವರುಗಳಿಗೆ 31ರಿಂದ 4ನೇ ತಾರೀಕು ತನಕ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳೋದು, ಜೊತೆಗೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 5ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಅದರ ಜೊತೆಗೆ 4ನೇ ಪಾಯಿಂಟು ಅಡ್ಮಿಷನ್ ಆಗಲಿಕ್ಕೆ ಚಾಯ್ಸ್ 1 ವಿದ್ಯಾರ್ಥಿಗಳು ಫೀಯನ್ನು ಪೇ ಮಾಡಿ ಆರ್ಡ್ರ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೇಕಂತಂದರೆ 5ನೇ ತಾರೀಕಿನ ಒಳಗಾಗಿ ಅಡ್ಮಿಷನನ್ನು ಪಡ್ಕೋಬೇಕಾಗತ್ತೆ. ಓಕೆನಾ? ಸೊ ಇದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿರುವಂಥದ್ದು. ಮತ್ತು ಕಾಲೇಜ್ ಆರ್ ಡೈರೆಕ್ಟ್ಲಿ ಟು ಟ್ರೀಟ್ ಆಲ್ ಸಂಡೇ ಆ್ಯಂಡ್ ಸ್ಯಾಟರ್ಡೇಸ್ ಆ್ಯಂಡ್ ಗೆಜೆಟ್ ಹಾಲಿಡೇಸ್ ವರ್ಕಿಂಗ್ ಡೇಸ್. ಸೊ ಪಾರ್ಟಿಸಿಪೇಟಿಂಗ್ ಅಂದರೆ ಕಾಲೇಜಿನವ್ರು ಹೇಳ್ತಾ ಇದ್ದಾರೆ, ಲಿಮಿಟೆಡ್ ಟೈಮ್ ಇರೋದರಿಂದ ಸ್ಯಾಟರ್ಡೆ ಸಂಡೇನೂ ಕೂಡ ಅವೈಲೇಬಲ್ ಮಾಡಿಕೊಳ್ಳ್ರಿ ಅಂತ ಇವರು ಹೇಳಿದ್ದಾರೆ. ಸೊ ನೀವು ಕೂಡ ಹೋಗಿ ಮಾಡಿಸ್ಬೋದು. ಇದು 5ನೇ ತಾರೀಕಿನ ಒಳಗಾಗಿ, ನೀವು 5ನೇ ತಾರೀಕಿನ 5ನೇ ತಾರೀಕು 5:30 ಒಳಗಾಗಿ ನೀವು ಹೋಗಿ ಅಡ್ಮಿಷನನ್ನು ಪಡ್ಕೋಬೇಕಾಗುತ್ತೆ. ನಾಳಿಂದ ನಿಮಗೆ ಏನಾಗುತ್ತೆ ಅಂದರೆ ಆರ್ಡ್ರ್ ಕಾಪಿ ಮತ್ತು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೊಡ್ತಾರೆ. ಇದು ಸ್ಕೆಡ್ಯೂಲ್ ಅಪ್ಡೇಟ್ ಆಗಿರುವಂಥದ್ದು. ಫಸ್ಟ್ ರೌಂಡಿಗೆ ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿರುವಂಥದ್ದು.